ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಎಷ್ಟೋ ಜನ ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಬಿಟ್ಟು ಅನಾವಶ್ಯಕವಾಗಿ ಬಾಯಿಗೆ ಬಂದಂಗೆ ಮಾತಾಡಿ ಕೆಲ ಆಪ್ತರೆ ಸಿದ್ದುನ ಈ ದುರ್ಗತಿಗೆ ಕಾರಣ ಆದರು ಅನ್ನೋದು ಸಿದ್ದು ಆಪ್ತ ಬಣದಲ್ಲಿ ಕೇಳಿ ಬರ್ತಿರುವಂತಹ ಮಾತು. ಜೊತೆಗೆ ಇಡೀ ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್, KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಬಸವರಾಜ ರಾಯರೆಡ್ಡಿ, ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸೇರಿದಂತೆ ಕೆಲವರು ಅನಗತ್ಯವಾಗಿ ಪದೇ ಪದೇ ನಾಯಕತ್ವದ ವಿವಾದನ ಕೆಣಕಿ DK ಶಿವಕುಮಾರ್ ಬಣವನ್ನು ರೊಚ್ಚಿಗೀಳಿಸ್ತಾ ಇದ್ರು. ಇನ್ನು DK ಶಿವಕುಮಾರ್ ಅವರು ತಮ್ಮ ಪರವಾಗಿ ಯಾರ್ಯಾರು ಮಾತನಾಡ್ತಾರಲ್ಲ ಅಂತಹ ಶಾಸಕರುಗಳಿಗೆ ಪಕ್ಷದ ವತಿಯಿಂದ ನೋಟಿಸನ್ನು ಜಾರಿ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ರು. ಒಳಗೊಳಗೆ ಕುಮ್ಮಕ್ಕು ಕೊಟ್ಟಿದ್ರೂ ಸಹ ಪಕ್ಷಕ್ಕೆ ಹಾನಿ ಮಾಡೋರ ವಿರುದ್ಧ DK ಶಿವಕುಮಾರ್ ಅವರು ನಿಷ್ಠೂರವಾಗಿ ಗದರುತ್ತಾ ಇದ್ರು. ಎಲ್ಲರ ಮುಂದೆ, ಮೀಡಿಯಾದವ್ರ ಮುಂದೆ, ಒಂದು ಪಬ್ಲಿಕ್ಕಲ್ಲಿ ಎಲ್ಲರ ಮುಂದೆ ಗದರುತ್ತಾ ಇದ್ರು. ಆದರೆ ಇದೇ ರೀತಿಯ ನಿಯಂತ್ರಣನ ಸಿದ್ದರಾಮಯ್ಯ ಅವರಿಂದ ಅಲ್ಲಿ ಯಾರು DK ಶಿವಕುಮಾರ್ ಅವರು ಮಾಡ್ತಾ ಇದ್ರಲ್ಲ ಕಂಟ್ರೋಲು, ಆ ರೀತಿಯಾದಂತಹ ಕಂಟ್ರೋಲ್ ಏನಿದೆ ಅದು ಸಿದ್ದರಾಮಯ್ಯ ಅವರಿಂದ ಕಾಣಿಸ್ತಾ ಇರಲಿಲ್ಲ. KN ರಾಜಣ್ಣ ಅವರು ಏನಿದ್ರು DK ಶಿವಕುಮಾರ್ ಅವರ ವಿರುದ್ಧ ಏನೇ ಹೇಳಿದ್ರು, ಒಂದು ವ್ಯಕ್ತಿಗತವಾಗಿ ಟೀಕೆ ಮಾಡಿ ಸಡ್ಡು ಹೊಡೆದಾಗಲೂ ಸಹ ಸಿದ್ದರಾಮಯ್ಯ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಒಂದು ಹಂತದಲ್ಲಿ ರಾಜಣ್ಣ ಅವರ ಜೊತೆ ನಾನೇ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀನಿ ಅಂದ್ಕೊಂಡು DK ಶಿವಕುಮಾರ್ ಅವರು ತಾವಾಗಿಯೇ ರಾಜಣ್ಣ ಅವರ ಆಫೀಸ್ ಬಾಗಿಲಿಗೆ ಹೋದಾಗಲೂ ಸಹ ಅವ್ರ ಕೈ ಸಿಗ್ದಂಗೆ ರಾಜಣ್ಣ ಅವರು ತಪ್ಪಿಸ್ಕೊಂಡು ಒಂದು ಉದ್ದಟತನ ತೋರಿಸಿದ್ರು. DK ಶಿವಕುಮಾರ್ ಅವರು ಎಷ್ಟೋ ಸಾರಿ ರಾಜಣ್ಣ ಅವರು ಏನೇ ಹೇಳಿಕೆ ಕೊಟ್ಟರು ಸಹ ಅವರೇ ಕಂಟ್ರೋಲ್ ಮಾಡಿಕೊಂಡು ತಾಳ್ಮೆಯಿಂದ ಸಾಫ್ಟಾಗಿ ರಿಯಾಕ್ಟ್ ಮಾಡ್ತಾ ಬರ್ತಾಯಿದ್ರು. ಹಾಗೆ ರಿಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ರು DK ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯ ಅವರ ಬೆಂಬಲ ಇದೆ ಅನ್ನುವಂಥ ಒಂದು ಕಾರಣಕ್ಕೆ ರಾಜಣ್ಣ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಗಡಿ ಮೀರಿ ಮಾತನಾಡ್ತಾ ಇದ್ದಿದ್ದು ಸಹ ಎಲ್ಲರೂ ನೋಡಿದ್ದೀವಿ. ಈವರೆಗೂ ಸಹ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಹೇಳಿಕೆ ನೀಡುವಾಗ ಅಳೆದು ತೂಗಿ ಮಾತನಾಡ್ತಾರೆ. ಆದರೆ ವಲಸೆ ಬಂದಂತಹ ನಾಯಕರು ಏನಿದ್ದಾರಲ್ಲ ಅವರೆಲ್ಲ ಒಂದು ಎಗ್ಗಿಲ್ಲದೆ ತಮಗೆ ತೋಚಿದ್ದನ್ನು ಬಾಯಿಗೆ ಬಂದಿದ್ದನ್ನು ಹೇಳಿ ಎಲ್ರಿಗೂ ಸಹ ಒಂದು ಗೊಂದಲವನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ಒಂದು ಆ ಪಕ್ಷದಲ್ಲಿ ಆರೋಪಗಳನ್ನು ಕೇಳ್ತಾ ಇದೆ. ಇನ್ನು 2013ರಿಂದ ಹಿಡಿದು 2018ರ ನಡುವೆ ಏನಿದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಟೈಮಲ್ಲಿ ತಮ್ಮದೇ ಆದಂತಹ ಪಟಾಲಮನ್ನು ಬಳಸ್ಕೊಂಡಿದ್ರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬಂದಾಗಲೂ ಸಹ ಅದೇ ಪಟಾಲಂ ಮುಂದೆ ಬಂದು ಅವ್ರಿಗೇನಿದ್ದಾರೆ ಸಿದ್ದರಾಮಯ್ಯ ಅವರೇ ಇನ್ನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಮೂಲ ಕಾಂಗ್ರೆಸ್ಸಿಗರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿ ತಮ್ಮ ಪಾಡಿಗೆ ತಾವಿರ್ತಾ ಇದ್ರು. ಆದರೆ ಈ ವಲಸಿಗ ನಾಯಕರಿದ್ದಾರಲ್ಲ ಇವ್ರು ಮಾತ್ರ ಸಿದ್ದರಾಮಯ್ಯ ಅವರ ಪರವಾಗಿ ಜೋರಾಗಿ ಧ್ವನಿ ಎತ್ತಾ ಇದ್ರು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ನಮ್ಮ ಕಾಂಗ್ರೆಸ್ ಏನು ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿಬಿಡುತ್ತೆ, ಪಕ್ಷಕ್ಕೆ ಒಂದು ಸ್ಪಷ್ಟ ಬಹುಮತ ಬರೋದಕ್ಕೆ ಕಾರಣನೇ ಸಿದ್ದರಾಮಯ್ಯ, ಈ ರೀತಿಯಾಗಿ ಎಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟು ಒಂದು ಜನರು ಏನಿದ್ದಾರೆ ಅವ್ರ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಅವ್ರ ಮೇಲಿನ ಅಭಿಮಾನ ಜಾಸ್ತಿ ಮಾಡಿಬಿಟ್ರು. ಈ ರೀತಿಯಾಗಿ ಒಂದು ಕೆಲವರಂತೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 2024ಕ್ಕೆ ಅಷ್ಟೇ ಅಲ್ಲ 2028ಕ್ಕೂ ಸಹ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ಅವರಂತೂ ಕೇಳೋದೇ ಬೇಡಪ್ಪ, ಸಿದ್ದರಾಮಯ್ಯ ಹುಲಿ ಇದ್ದಂತೆ, 5 ವರ್ಷ ಅವರನ್ನು ಯಾರೂ ಸಹ ಅಲ್ಲಾಡ್ಸೋಕ್ಕೂ ಆಗಲ್ಲ, ಈ ರೀತಿಯಾಗಿ ಪದೇ ಪದೇ ಪಬ್ಲಿಕ್ಕಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆಗ ಸಹಕಾರ ಸಚಿವರಾಗಿದ್ದಂತಹ KN ರಾಜಣ್ಣ ಇಲಾಖೆಯ ಕೆಲಸ ಮಾಡಿದ್ದಕ್ಕಿಂತಲೂ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ರು. ಅಷ್ಟಕ್ಕೆ ನಿಲ್ಲಿಸದೆ DK ಶಿವಕುಮಾರ್ ಅವರ ನಾಯಕತ್ವಕ್ಕೂ ಸಹ ಸವಾಲನ್ನು ಹಾಕ್ತಾ ಇದ್ರು. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ರೀತಿ ಇರದೆ KPCC ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ DK ಶಿವಕುಮಾರ್ ಅವರನ್ನ ಒಂದು ಪ್ರವೋಕ್ ಮಾಡ್ತಾ ಇದ್ರು. ಲೋಕಸಭೆ ಚುನಾವಣೆಗೂ ಮುನ್ನ ಜಾತಿಗೆ ಒಬ್ಬರಂತೆ ಉಪಮುಖ್ಯಮಂತ್ರಿ ಮಾಡಬೇಕು, ಕನಿಷ್ಠ ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಹಾಗೆ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕನಿಗೆ ಒಂದು ಉಪಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂತ ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ರು. ಇದೊಂದು ಹಂತದಲ್ಲಿ ಭಾರಿ ಗೊಂದಲವನ್ನು
ಸೃಷ್ಟಿ ಮಾಡಿದರು. ಇನ್ನು ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಸರ್ವಾನುಮತದಿಂದ ಆಯ್ಕೆ ಆಗಿರುವಂಥವ್ರು. ಅವರನ್ನು ಒಂದು ಪದಚ್ಯುತಗೊಳಿಸಬೇಕಾದ್ರೂ ಸಹ ಶಾಸಕಾಂಗ ಸಭೆಯಲ್ಲೇ ಒಂದು ತೀರ್ಮಾನ ಆಗಬೇಕು ಅಂತ ಹೇಳಿ ಪದೇ ಪದೇ ಸವಾಲನ್ನು ಹಾಕೋ ರೀತಿಯಲ್ಲಿ ಅವರು ಸಹ ಮಾತನಾಡ್ತಾ ಇದ್ರು. ಇನ್ನು ಈ ತರಹದ ಹೇಳಿಕೆಗಳೇನಿರುತ್ತೆ ಇದು ಡಿ ಕೆ ಶಿವಕುಮಾರ್ ಅವರ ಕೋಪವನ್ನು ಹೆಚ್ಚಿಸ್ತಾ ಇದ್ರೂ ಸಹ ಅವರು ನಾನು ತಾಳ್ಮೆಯಿಂದನೇ ಎಲ್ಲದಕ್ಕೂ ನಾನು ತಾಳ್ಮೆಯಿಂದ ಇದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ಕೊಳ್ತಾ ಇದ್ರು. ಆಚೆ ಮೌನವಾಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಇದು ಸಹ ಎಲ್ರಿಗೂ ಗೊತ್ತಿರೋಂತಹ ವಿಷಯನೇ. ಹೊರಗೆ ಏನೂ ಮಾತನಾಡದೇ ಇದ್ದರೂ ಸಹ ಡಿ ಕೆ ಶಿವಕುಮಾರ್ ಅವರು ಒಳಗಡೆನೇ ಸ್ಕೆಚ್ ಆಗ್ತಾ ಇದ್ರು. ಸಿದ್ದರಾಮಯ್ಯ ಅವರು ನಿನ್ನೆ ನೀಡಿದಂತಹ ರಾಜೀನಾಮೆಯನ್ನು ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾಯಿತು. ಈವರೆಗೂ ಪ್ರತಿಯೊಂದಕ್ಕೂ ಸಿದ್ದರಾಮಯ್ಯ ಅವರನ್ನು ಓಲೈಕೆ ಮಾಡ್ತಿದ್ದಂತಹ ಈ ಪಟಾಲಂ ಇದೆಯಲ್ಲ, ಈ ಪಟಾಲಂ ಇನ್ನು ಮುಂದೆ ಯಾವ ರೀತಿಯಾದಂತಹ ನಡೆಯನ್ನು ಅನುಸರಿಸ್ತಾರೆ, ಈ ರೀತಿ ಇದನ್ನು ನಾವು ನೀವು ಇಬ್ಬರೂ ಸಹ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.